ಈ ದಿನ ನಾವು ಸುಮಾರು 15 ವರ್ಷದಿಂದ ಈ ರೋಡ್ ಬಗ್ಗೆ ಕಾಂಪ್ಲಿಕೇಟ್ ನಡೀತಾನೆ ಇತ್ತು. ಕಾಂಪ್ಲಿಕೇಟ್ ನಡೀತಾ ಇದೆ. ಈ ರೋಡಲ್ಲಿ ಸುಮಾರು 8 ರಿಂದ 10 ತೆಂಗಿನ ಮರಗಳಿದ್ದು, ನಮ್ಮದು ಈ ಮೂಲೆಯಲ್ಲಿ ಒಂದು ಬಾವಿ ಇತ್ತು. ಈ ಮೂಲೆಯಲ್ಲಿ ಬಾವಿ ಇತ್ತು. ಬಾವಿ ಇದ್ದಂಥ ಸಂದರ್ಭದಲ್ಲಿ ಈ ರೋಡನ್ನು ಹೆಚ್ಚು ಕಮ್ಮಿ ಆಗಲಿಂದ ಇದು ಕಾಂಪ್ಲಿಕೇಟ್ ನಡೀತಾನೆ ಇತ್ತು. ನಡೀತಾ ಇದ್ದಾಗ ನಾವು ಹೇಳ್ದೋ ಹಿಂದೆ ಇದ್ದಂಥ ಅರುಣಕುಮಾರ್ ಅಧ್ಯಕ್ಷರಾಗಿದ್ದರು, ಮಾಜಿ ಅಧ್ಯಕ್ಷರಾಗಿದ್ದರು, ಈಗ ಉಪಾಧ್ಯಕ್ಷರಾಗಿ ಅರುಣಕುಮಾರು, ಆ ಸಂದರ್ಭದಲ್ಲೂ ಗಲಾಟೆಯಾಗಿತ್ತು. ನಾವೇನಕ್ಕೆ ಕೇಳಿದ್ದು, ಆಲಹಳ್ಳಿಯಲ್ಲಿ 35 ವಾರ್ಡಲ್ಲಿ ಸುಮಾರು ನಾವು ಕಂಡದ್ದು, ಆಲಹಳ್ಳಿಯಲ್ಲಿ ಈ ನೀವು ನಿಂತಿರೋ ರೋಡಲ್ಲಿ 14 ಅಡಿ ಇದೆ. ನಾವು ನಿಂತಿರೋ 4ನೇ ಕಾಸು. ಪಕ್ಕದ ಬೀದಿಲಿ 13 ಅಡಿ ಇದೆ. ಮಾರಿಗುಡಿ ಬೀದಿಲಿ 12 ಅಡಿ ಇದೆ. ಇದು 21 ಅಡಿ ಇದೆ ಬೀದಿ. ನೀವು ಅಳತೆ ಮಾಡಿದ್ರು 21 ಅಡಿ ಆಲ್ರೆಡಿ ಐತೆ. ಜೊತೆಗೆ ನಾವು ಏನೋ ನಗರಸಭೆ ಕೊಡ್ತಿದ್ದಲ್ಲಿ ಕುಮಾರಸ್ವಾಮಿಗೆ ಲೆಟ್ರ್ ಕೊಟ್ಟು, ಡಿ ಸಿಗೆ ಲೆಟ್ರ್ ಕೊಟ್ಟು, ನೋಡಿ ಸ್ವಾಮಿ 35 ವಾರ್ಡಲ್ಲಿ ನಾವು ಎಲ್ಲ ರೀತಿ MG ರಾಜು ಮಾಜಿ ಅಧ್ಯಕ್ಷರಾಗಿದ್ದರು, ಅವ್ರ ಮನೆ ಅದನ್ನು ಕಳ್ಕೊಳ್ಳೋದು. ಇಲ್ಲಿ ಏನಾಗಿದೆ ಅಂದರೆ ರೋಡನ್ನು ಅಗಲೀಕರಣ ಮಾಡಬೇಕು ಅಂತ ಹೊರಟರು ಸದಸ್ಯ. ನಾವು ಅಂತ ಹೇಳೋದು ರೋಡ್ ಅಗಲೀಕರಣ ಮಾಡೋದು ನಮ್ಮದು ಸ್ವಾಗತ. ಅದರಿಂದ ನೀವು ಮಾಡಿ, ಬೀದಿ ಎಲ್ಲ ಮಾಡಿ, 5 ಬೀದಿನೂ ಅಗಲೀಕರಣ ಮಾಡಿ. ಇದೊಂದೇ ಬೀದಿಯನ್ನು ನೀವು 5 ಮನೆ ಮಾತ್ರ ಗಣನೆ ತಗೋಬೇಡಿ, ಎಲ್ಲ ಬೀದಿನೂ ಮಾಡಿ ಅಂತ ನಾವು ಹೇಳಿದ್ರು ನಮ್ಮ ಮಾತಿಗೆ ಕ್ಯಾರಿ ಅಂತಲೇ ಪ್ರತಿಯೊಂದು ನಗರಸಭೆಯಿಂದ ಕನಿಷ್ಠ ಪಕ್ಷ 100 ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಬೀದಿಗೆ ನಮ್ಮ ಮನೆಯಾದಿಯಾಗಿ ಬೀದಿಯವರಿಗೆ. ಆಗ ನಾವು ಅದಕ್ಕೆ ತಕ್ಕಂತೆ ಉತ್ತರನೂ ಸುಧಾ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟದ ಸಂದರ್ಭದಲ್ಲಿ ಇದೇ ನಗರಸಭೆಯವರು ಈ ಒಂದು ಟಾರ್ಚರ್ ತಡೆದಾರ್ದೇ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಆ ಲಾಸ್ಟ್ ಮನೆ ಎಲ್ಲೋ ಮರಕ್ಕೆ ಮಾರ್ಕ್ ಹಾಕಿದ್ರು, ಅಲ್ಲಿಗಂಟ ನಿಮ್ಗೆ ಡೆಮಾಲಿಷ್ ಮಾಡ್ತೀವಿ ಅಂತ. ಆಗೇನು ಮಾಡಿದ್ರು, ಅದು ಅವ್ರ ಕೈಲಿ ಆಗಲಿಲ್ಲ. ಕೊನೆಗೇನು ಮಾಡಿದ್ರು, ಇದೊಂದೇ ಮನೆಯನ್ನು ಟಾರ್ಗೆಟ್ ಮಾಡಿದ್ರು, ನಮ್ಮ ಮನೆ ಹೊಡಿಕೆ. ಇದನ್ನು ಯಾವ ರೋಡ್ ಅಗಲೀಕರಣ ಮಾಡೋಕ್ಕೆ ನಾವು ಹೇಳೋದು ಏನು ಅಗಲೀಕರಣ ಯಾಕೆಂದರೆ ನಮಗೂ ಅವ್ರಿಗೆಲ್ಲ ಅವ್ರ ಮಾಜಿ ಅಲ್ಲಿ ನಾನು ಅವ್ರಿದ್ದೆ, ಅವ್ರು ಸ್ಪರ್ಧೆ ಮಾಡಿದ್ರು, ನಾನು ಸೋತಿದ್ದೆ ಅಷ್ಟೇ, ಎಲೆಕ್ಷನ್ ಅಷ್ಟೇ. ಅವ್ರು ಕಾಂಗ್ರೆಸ್ಸು, ನಾನು JDS. ಸಂದರ್ಭ ನಮಗವ್ರಿಗೂ ಯಾವುದೇ ರೀತಿಯಾದ ಇದು ಎಲೆಕ್ಷನ್ ಹೊರತು ವಿವಾದ ಇಲ್ಲ. ನಾನೇನು ಹೇಳಿದ್ದೇನೋ, ನೀವು ಮಾಡೋಂಗಿದ್ರೆ ಪರ್ಟಿಕ್ಯುಲರ್ ಎಲ್ಲ ಬೀದಿ 5 ಬೀದಿನೂ ಮಾಡಿ, ಇದೊಂದೇ ಬೀದಿಯನ್ನು ಯಾಕೆ ಗಣನೆ ತಗೋತೀರಿ, ಮಾಡಿ ಅಗಲ ಮಾಡಿ ಅಂತ ಹೇಳೋದು ಬಿಟ್ಟರೆ ಇನ್ನೇನು ಇಲ್ಲ. ಸುಳ್ಳು. ನಮ್ದು 8 ಗುಂಟೆ ಇದೆ, 8 ಗುಂಟೆ RTC ಇದೆ, 32/53 ನಮ್ಮ ಅಪ್ಪನೇ ಸರಲ್ಲಿ ಈ ಸ್ವತ್ತು ಆಗಿದೆ. ಒತ್ತುವರಿ ಏನು ಆಗಿಲ್ಲ ಈ ಜಾಗ. ಇವ್ರು ಪರ್ಟಿಕ್ಯುಲರ್ ಆಗಿ ನಮಗೇನು ಅಳತೆಗೆ ಯಾರು ಬಂದು ತೋರಿಸ್ಕೊಟ್ಟಿಲ್ಲ. ಆಲೇ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ. ಹೌದು ಉದ್ದೇಶನೇ ಇನ್ನೇನು. ಈಗ ನೀವು ನೋಡ್ತೀರಿ, ಒಂದು ಬಸ್ಸು ಹೋಗ್ಬೋದು, ಲಾರಿ ಹೋಗ್ಬೋದು, ಏನು ತೊಂದರೆ ಇದೆ ರೋಡ್ಗೆ. ಬನ್ನಿ ಪಕ್ಕದ ತೋರಿಸ್ತೀನಿ. ಇದೇ ರೋಡ್ ನೋಡಿ, ಒಂದು ಹಳೆ ಮನೆ ಕಾಣಿಸ್ತಾ ಇದೆ, ಹಿರೇರಮ್ಮ ಆ ಮನೆ ಕಾಣಿಸ್ತಾ ನೋಡಿ, ಎಷ್ಟು ಅಗಲಕ್ಕಿದೆ. ಇನ್ನು ನಾಗರಾವದಂಗೆ ಹೋಗ್ಬೇಕು. ಮಾರಿಗುಡಿ ಬೀದಿ ಇದೆ, 14 ಅಡಿ ಇದೆ. ಪಕ್ಕದ ಬೀದಿ 13 ಅಡಿ ಇದೆ. ಅದರಿಂದ ಇದು ಹಳೆ ಊರು. ಹೊಸ ಬಡಾವಣೆ ಆದರೆ ನೀವು ಡೆವಲಪ್ಮೆಂಟ್ ಮಾಡಿ. ಇದು ಒಂದು ಬೈಪಾಸ್ ರೋಡ್ ಇದ್ದಂಗೆ ಚಿಕ್ಕ ರೋಡು. ಅದರಿಂದ ನಾವು ನ್ಯಾಯ ತೋರಿಸ್ತಾ ಇದ್ದೀವಿ. ಅವರ ಅಧಿಕಾರ ದುರುಪಯೋಗಪಡಿಸ್ಕೊಂಡು ಮಾನಸಿಕವಾಗಿ ನಮಗೆಲ್ಲ ತೊಂದರೆ ಕೊಟ್ಕೊಂಡು ಇದು ಮಾಡ್ತಾರೆ. ಮುಂದೇನಾದರೂ ತೊಂದರೆ ಆದರೆ ನಾವು ಯಾವುದೇ ರೀತಿಯಾದ ಸತ್ಯಾಗ್ರಹ ಹುಡುಗಲ್ಲಿ ಮತ್ತೊಂದು ನ್ಯಾಯ ಕೇಳೋದಂತೂ ಖಚಿತ. ಶಂಕರ್ ಅಂತ ಸಮಾಜ ಸೇವಕರು, ಸಿ ಶಂಕರ್.